ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ನಮ್ಮ ವಿಡಿಯೋ LPG ಗ್ಯಾಸ್ನ ಬಗ್ಗೆ. ಹೌದು ಸ್ನೇಹಿತರೆ, ಹೊಸ ವರ್ಷಕ್ಕೆ ಬಂಪರ್ ಆಫರ್. ಇನ್ನು LPG ಗ್ಯಾಸ್ ಸಿಲಿಂಡರ್ ಕೇವಲ 300 ರೂಪಾಯಿಗೆ. ಇದು ನಿಜವೇ ಅಥವಾ ಗಾಳಿ ಮಾತಾ? ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಯಾರು ಪಡೆಯಬಹುದು, ಹೇಗೆ ಪಡೆಯಬಹುದು ಎಲ್ಲವನ್ನೂ ತಿಳಿಯೋಣ. ವಿಡಿಯೋ ಅಂತ್ಯದವರೆಗೆ ನೋಡಿ. ಸ್ನೇಹಿತರೆ, ಭಾರತದ ಬಡ ಕುಟುಂಬಗಳಿಗೆ ಅಡುಗೆ ಇಂಧನದ ಬೆಲೆಯ ಒತ್ತಡವು ದೊಡ್ಡ ಸಮಸ್ಯೆಯಾಗಿದೆ. ಆದರೆ ಅಸ್ಸಾಂ ಸರ್ಕಾರದ ಇತ್ತೀಚಿನ ಘೋಷಣೆಯೊಂದರಿಂದ ಲಕ್ಷಾಂತರ ಮಹಿಳೆಯರ ಮುಖದಲ್ಲಿ ಸಂತೋಷ ಚೆಲ್ಲುವುದು ಕಂಡುಬರುತ್ತಿದೆ. ಡಿಸೆಂಬರ್ 2025ರಲ್ಲಿ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ವರುಣೋದಯ್ ಯೋಜನೆ ಮತ್ತು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಫಲಾನುಭವಿಗಳಿಗೆ LPG ಸಿಲಿಂಡರ್ಗೆ ಹೆಚ್ಚುವರಿ 250 ರೂಪಾಯಿ ಸಬ್ಸಿಡಿ ನೀಡುವುದಾಗಿ ಘೋಷಿಸಿದ್ದಾರೆ. ಇದರಿಂದ ಮಾರುಕಟ್ಟೆ ಬೆಲೆ 805 ರೂಪಾಯಿ ಇರುವ ಸಿಲಿಂಡರ್ನ ಬೆಲೆ ಕೇವಲ 300ಕ್ಕೆ ಕುಸಿಯುತ್ತದೆ. ಕೇಂದ್ರ ಸರ್ಕಾರದ 300 ರೂಪಾಯಿ ಸಬ್ಸಿಡಿ ಮತ್ತು ರಾಜ್ಯದ 250 ಸಬ್ಸಿಡಿಯ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಕರ್ನಾಟಕದಂತಹ ರಾಜ್ಯದ 250 ರೂಪಾಯಿ ಸಬ್ಸಿಡಿಯ ಯೋಜನೆಯಿಂದ ಈ ರಿಲೀಫ್ ಸಾಧ್ಯವಾಗಿದ್ದು, ಇದು ಬಡ ಕುಟುಂಬಗಳ ಮನೆಯ ವೆಚ್ಚವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಕರ್ನಾಟಕದಂತಹ ರಾಜ್ಯಗಳಲ್ಲೂ ಇದೇ ಮಾದರಿ ಸಬ್ಸಿಡಿ ಜಾರಿಯಾದರೆ ಜನಸಾಮಾನ್ಯರಿಗೆ ದೊಡ್ಡ ನೆಮ್ಮದಿ ದೊರೆಯಲಿದೆ ಎಂದು ರಾಜ್ಯದ ಮಹಿಳಾ ಸಂಘಟನೆಗಳು ಆಕಾಂಕ್ಷಿಸುತ್ತಿವೆ. ಸ್ನೇಹಿತರೆ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ 2016ರಲ್ಲಿ ಆರಂಭವಾಗಿ ಬಡ ಮಹಿಳೆಯರಿಗೆ ಉಚಿತ LPG ಕನೆಕ್ಷನ್ ಮತ್ತು ಸ್ಟವ್ ಒದಗಿಸುವ ಮೂಲಕ ಶುದ್ಧ ಅಡುಗೆ ಇಂಧನವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯಗೊಳಿಸಿತು. ಸ್ನೇಹಿತರೆ, 2.0 ಆವೃತ್ತಿಯೊಂದಿಗೆ 2022ರಲ್ಲಿ ವಿಸ್ತರಣೆಯಾದ ಈ ಯೋಜನೆಯು 10 ಕೋಟಿಗೂ ಹೆಚ್ಚು ಕನೆಕ್ಷನ್ಗಳನ್ನು ಒದಗಿಸಿದ್ದು, 2025-26ನೇ ಸಾಲಿಗೆ 12,000 ಕೋಟಿ ಬಜೆಟ್ ಮೀಸಲು ಮಾಡಲಾಗಿದೆ. ಇದರಲ್ಲಿ ಪ್ರತಿ ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿ ಸೇರಿದ್ದು, ಅಸ್ಸಾಂನಂತಹ ರಾಜ್ಯಗಳು ರಾಜ್ಯ ಸಬ್ಸಿಡಿ ಸೇರಿಸಿ ಬೆಲೆಯನ್ನು ಇನ್ನಷ್ಟು ಕಡಿಮೆ ಮಾಡಿವೆ. ಕರ್ನಾಟಕದಲ್ಲಿ ಸದ್ಯ ನಾನ್ ಸಬ್ಸಿಡೈಸ್ಡ್ ಸಿಲಿಂಡರ್ ಬೆಲೆ 805 ರೂಪಾಯಿ ಇದ್ದರೂ ಸಬ್ಸಿಡಿ ಫಲಾನುಭವಿಗಳಿಗೆ 500ರಿಂದ 505ಕ್ಕೆ ಲಭ್ಯವಾಗುತ್ತದೆ. ರಾಜ್ಯ ಸರ್ಕಾರವು ಇದೇ ಮಾದರಿ ಘೋಷಣೆ ಮಾಡಿದರೆ ಲಕ್ಷಾಂತರ ಕುಟುಂಬಗಳು ಉಪಯೋಗ ಪಡೆಯುತ್ತವೆ ಎಂದು ತಜ್ಞರು ಹೇಳುತ್ತಾರೆ. ಸ್ನೇಹಿತರೆ, PM ಉಜ್ವಲ ಯೋಜನೆ 2.0ರ ಮೂಲ ಗುರಿಯೆಂದರೆ BPL ಕುಟುಂಬಗಳ ಮಹಿಳೆಯರಿಗೆ ಶುದ್ಧ ಅಡುಗೆ ಇಂಧನ ಒದಗಿಸುವುದು. ಇದರ ಮೂಲಕ ಗಾಳಿ ಮಾಲಿನ್ಯ ಕಡಿಮೆಯಾಗಿ ಮಹಿಳೆಯರ ಆರೋಗ್ಯ ಸುಧಾರಣೆಯಾಗುತ್ತದೆ ಎಂದು ಸರ್ಕಾರ ಹೇಳುತ್ತದೆ. ಅದರ ಲಾಭಗಳೇನು ಈಗ ನೋಡೋಣ ಬನ್ನಿ. ಉಚಿತ ಕನೆಕ್ಷನ್ ಅಂದರೆ ಅರ್ಹ ಮಹಿಳೆಯರಿಗೆ 14.2 kg ಸಿಲಿಂಡರ್ ಮತ್ತು ಸ್ಟವ್ ಉಚಿತವಾಗಿ ಒದಗಿಸಲಾಗುತ್ತದೆ. ಮೌಲ್ಯ 1600 ರೂಪಾಯಿ. ಸಬ್ಸಿಡಿ ರೀಫಿಲ್ ಪ್ರತಿ ಸಿಲಿಂಡರ್ಗೆ 300 ರೂಪಾಯಿ ಸಬ್ಸಿಡಿ, ವರ್ಷಕ್ಕೆ 12 ರೀಫಿಲ್ಗಳಿಗೆ. ಕೊನೆಯದ ಹೆಚ್ಚುವರಿ ನೆರವು. ರಾಜ್ಯಗಳಂತಹ ಅಸ್ಸಾಂನಲ್ಲಿ 250 ರೂಪಾಯಿ ಸಬ್ಸಿಡಿ ಸೇರಿಸಿ ಬೆಲೆ 300ಕ್ಕೆ ಕುಸಿಯುತ್ತದೆ. ಸ್ನೇಹಿತರೆ, ಈಗ ಇದರ ಅರ್ಹತೆಯ ನಿಯಮಗಳ ಬಗ್ಗೆ ನೋಡೋಣ. ವಯಸ್ಸು ಮತ್ತು ಲಿಂಗ. 18 ವರ್ಷಕ್ಕಿಂತ ಮೇಲಿನ ಮಹಿಳೆಯರು ಮಾತ್ರ, ಅಂದರೆ ಗರಿಷ್ಠ 59 ವರ್ಷದೊಳಗಿರಬೇಕು. ಕುಟುಂಬ ಆದಾಯ ವಾರ್ಷಿಕ 2,50,000ಕ್ಕಿಂತ ಕಡಿಮೆ ಇರಬೇಕು, ಅಂದರೆ SC ST OBCಗೆ ರಿಯಾಯಿತಿ. ಹಿಂದಿನ ಕನೆಕ್ಷನ್. ಕುಟುಂಬದಲ್ಲಿ ಯಾವುದೇ LPG ಕನೆಕ್ಷನ್ ಇರಬಾರದು. ಕುಟುಂಬ ನಿಯಮ. ಒಂದು ಕುಟುಂಬದಲ್ಲಿ ಒಬ್ಬ ಮಹಿಳೆಗೆ ಮಾತ್ರ ಅವಕಾಶ. ಇತರ BPL ಅಥವಾ IAAY ರೇಷನ್ ಕಾರ್ಡ್ ಹೊಂದಿರುವವರು ಆದ್ಯತೆ. ಸ್ನೇಹಿತರೆ, ಇದರ ಮೂಲಕ 2025ರಲ್ಲಿ ಇಂದು 2.5 ಮಿಲಿಯನ್ ಹೊಸ ಕನೆಕ್ಷನ್ಗಳು ಒದಗಿಸಲಾಗುತ್ತದೆ ಎಂದು ಸರ್ಕಾರ ಘೋಷಿಸಿದೆ. ಇದು ಮಹಿಳಾ ಸಬಲೀಕರಣಕ್ಕೂ ಸಹಾಯ ಮಾಡುತ್ತದೆ, ಏಕೆಂದರೆ ಕನೆಕ್ಷನ್ ಮಹಿಳೆಯರ ಹೆಸರಿನಲ್ಲಿಯೇ ನೀಡಲಾಗುತ್ತದೆ. ಸ್ನೇಹಿತರೆ, ಇದಕ್ಕೆ ಅರ್ಜಿ ಸಲ್ಲಿಸುವುದು ಹೇಗೆ ನೋಡೋಣ ಬನ್ನಿ. ಸ್ನೇಹಿತರೆ, ಅರ್ಜಿ ಸಂಪೂರ್ಣ ಆನ್ಲೈನ್ ಮತ್ತು ಸರಳ. ಯಾವುದೇ ಮಧ್ಯವರ್ತಿಗಳ ಅಗತ್ಯವಿಲ್ಲ. 2025ರಲ್ಲಿ ಪ್ರಕ್ರಿಯೆಯನ್ನು ಇನ್ನಷ್ಟು ಡಿಜಿಟಲ್ ಗೊಳಿಸಲಾಗಿದ್ದು, ಉಮಾಂಗ್ ಆಪ್ ಅಥವಾ ಅಧಿಕೃತ ವೆಬ್ಸೈಟ್ ಮೂಲಕ ಸಲ್ಲಿಸಬಹುದು. ಅಗತ್ಯ ದಾಖಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗುವುದು ಆಧಾರ್ ಕಾರ್ಡ್, ಮಹಿಳೆಯದ್ದು ಮತ್ತು ಕುಟುಂಬದದ್ದು. ಎರಡನೆಯದಾಗಿ ರೇಷನ್ ಕಾರ್ಡ್, BPL ಅಥವಾ AAY. ಆದಾಯ ಪ್ರಮಾಣ ಪತ್ರ ತಹಶೀಲ್ದಾರರ ಕಚೇರಿಯಿಂದ. ಜಾತಿ ಪ್ರಮಾಣ ಪತ್ರ SC ST OBCಗೆ. ಬ್ಯಾಂಕ್ ಖಾತೆ ವಿವರಗಳು.
ಕೊನೆಯದಾಗಿ ಮೊಬೈಲ್ ನಂಬರ್ ಆಧಾರ್ ಲಿಂಕ್ ಆಗಿರಲಿ. ಸ್ನೇಹಿತರೆ, ಈಗ ಇದರ ಹಂತಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅಧಿಕೃತ ವೆಬ್ಸೈಟ್ ಅಂದರೆ pmui.government.in ಅಥವಾ ಉಜ್ವಲ 2.html ತೆರೆಯಿರಿ. ನ್ಯೂ ಕನೆಕ್ಷನ್ ಅಥವಾ ಅಪ್ಲೈ ಆನ್ಲೈನ್ ಕ್ಲಿಕ್ ಮಾಡಿ. ಲಾಗಿನ್ ಆಗಿ ವಿತ್ ಆಧಾರ್ OTP. ವೈಯಕ್ತಿಕ ಮತ್ತು ಕುಟುಂಬ ವಿವರಗಳು ಭರ್ತಿ ಮಾಡಿ. ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಸಲ್ಲಿಸಿ ಸಬ್ಮಿಟ್ ಮಾಡಿ. ನಂತರ ರೆಫರೆನ್ಸ್ ನಂಬರ್ ಪಡೆಯಿರಿ. ಸ್ಥಿತಿ ಪರಿಶೀಲಿಸಿ. ಟ್ರ್ಯಾಕ್ ಅಪ್ಲಿಕೇಶನ್ ಬಳಸಿ. ಸಾಮಾನ್ಯವಾಗಿ 15ರಿಂದ 30 ದಿನಗಳಲ್ಲಿ ಅನುಮೋದನೆಯಾಗುತ್ತದೆ. ಸ್ನೇಹಿತರೆ, ಇದೆಲ್ಲದರ ನಂತರ ಹತ್ತಿರದ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಅಥವಾ ಆನ್ಲೈನ್ ಸೆಂಟರ್ಗೆ ಭೇಟಿ ನೀಡಿ ಅನುಮೋದನೆ ನಂತರ ಕನೆಕ್ಷನ್ ಮನೆ ಬಾಗಿಲಿಗೆ ತಲುಪುತ್ತದೆ ಮತ್ತು ಸಬ್ಸಿಡಿ DBT ಮೂಲಕ ಖಾತೆಗೆ ಜಮಾ. ಸ್ನೇಹಿತರೆ, ಕರ್ನಾಟಕದಲ್ಲಿ ಡಿಸೆಂಬರ್ 21, 2025 ಹೊತ್ತಿಗೆ 14.2 kg ಡೊಮೆಸ್ಟಿಕ್ LPG ಬೆಲೆ 805 ಇದ್ದರೂ PMUY ಫಲಾನುಭವಿಗಳಿಗೆ ಕೇಂದ್ರ ಸಬ್ಸಿಡಿ 300 ರೂಪಾಯಿ ಸೇರಿ 505ಕ್ಕೆ ಲಭ್ಯ. ಕಮರ್ಷಿಯಲ್ ಸಿಲಿಂಡರ್ ಬೆಲೆ 1654, ಅಂದರೆ ಇದು 19 kgಗೆ. ರಾಜ್ಯ ಸರ್ಕಾರವು ಇದೇ ಮಾದರಿ ಸಬ್ಸಿಡಿ ಘೋಷಿಸಿದರೆ ಅಸ್ಸಾಂನಂತೆ 300 ರೂಪಾಯಿಗೆ ಸಾಧ್ಯ. ಇದು 2025ರ ಬಜೆಟ್ನಲ್ಲಿ ಸಾಧ್ಯತೆ ಇದೆ. ಈಗಾಗಲೇ ರಾಜ್ಯದ 50 ಲಕ್ಷಕ್ಕೂ ಹೆಚ್ಚು ಮಹಿಳೆಯರು PMUY ಲಾಭ ಪಡೆದಿದ್ದಾರೆ ಮತ್ತು ಹೊಸ ಅರ್ಜಿಗಳು ಆರಂಭವಾಗಿವೆ. ಸ್ನೇಹಿತರೆ, ಅಸ್ಸಾಂನ ಘೋಷಣೆಯು ಇತರ ರಾಜ್ಯಗಳಿಗೂ ಮಾದರಿಯಾಗಿದ್ದು, ಕರ್ನಾಟಕದಂತಹ ರಾಜ್ಯಗಳು ಸಹ ಇದೇ ರೀತಿ ಕ್ರಮ ತೆಗೆದರೆ ಬಡ ಕುಟುಂಬಗಳ ಮನೆಯ ವೆಚ್ಚ 3,000ರಿಂದ 4,000 ರೂಪಾಯಿ ಉಳಿತಾಯವಾಗುತ್ತದೆ. PM ಉಜ್ವಲ ಯೋಜನೆಯ ಮೂಲಕ ಹಿಂದೆ ಅರ್ಜಿ ಸಲ್ಲಿಸಿ ನಿಮ್ಮ ಕುಟುಂಬಕ್ಕೆ ಶುದ್ಧ ಮತ್ತು ಸಾಶ್ರಯದ ಅಡುಗೆ ಇಂಧನವನ್ನು ಖಚಿತಪಡಿಸಿಕೊಳ್ಳಿ.